ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಯಾವ ರೀತಿ ಸ್ಕ್ವೇರ್ ನೆಕ್ಗೆ ಈ ರೀತಿ ಬಾರ್ಡರ್ನ ಅಟ್ಯಾಚ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹೇಳ್ಕೊಡುವಂತ ಕೆಲವು ಟಿಪ್ಸ್ ನೀವು ಫಾಲೋ ಮಾಡೋದ್ರಿಂದ ಈ ರೀತಿ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಬಹುದು. ಇಲ್ಲಿ ಯಾವ ಮೆಜರ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು ಯಾವುದೇ ಅಳತೆ ಬ್ಲೌಸ್ ಕಟ್ ಮಾಡ್ಕೊಂಡಿರಿ, ಅದನ್ನ ಯಾವ ರೀತಿ ಬಾರ್ಡರ್ ಅಟ್ಯಾಚ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈಗ ನಾನು ಒಂದು ಮೆಜರ್ಮೆಂಟ್ಗೆ ಬ್ಯಾಕ್ ಪಾರ್ಟ್ ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಲೈನಿಂಗ್ ಕ್ಲಾತ್ ನ ಕಟ್ ಮಾಡ್ಕೊಂಡು ಲೈನಿಂಗ್ ಕ್ಲಾತ್ ನ ಸುತ್ತ ಈ ರೀತಿಲಿ ಎಕ್ಸ್ಟ್ರಾ ಬಟ್ಟೆ ಬರೋ ರೀತಿಲಿ ಮೈನ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೈನ್ ಬಟ್ಟೆ ಸರಿ ಬಟ್ಟೆ ಮೇಲೆ ಲೈನಿಂಗ್ ಕ್ಲಾತ್ ನ ಈ ರೀತಿಲಿ ಇಟ್ಕೋಬೇಕು. ಜೊತೆಗೆ ಪಿನ್ಗಳನ್ನ ಹಾಕೊಳ್ಳೋದ್ರಿಂದ ಈಸಿಯಾಗಿ ಸ್ಟಿಚ್ ಮಾಡಬಹುದು. ನೋಡಿ, ಈಗ ಏನ್ ಲೈನಿಂಗ್ ಕ್ಲಾತ್ ಇದೆ, ಲೈನಿಂಗ್ ಕ್ಲಾತ್ ನಿಂದ 1/4 ಇಂಚಿನ ಬಿಟ್ಟು ನೇರ ಸ್ಟಿಚ್ ಹಾಕೊಂಡು ಬರಬೇಕು. ಈ ರೀತಿ ಕಾರ್ನರ್ ಬಂದ ಕಡೆ ಸೂಜಿನ ಇಳಿಸಿ ಬಟ್ಟೆನ ತಿರುಗಿಸ್ಕೊಂಡು ಸ್ಟಿಚ್ ಅನ್ನ ಹಾಕಬೇಕು. ಒಂದು ವೇಳೆ ನೀವು ಈ ರೀತಿ ಸೂಜಿನ ಇಳಿಸಿ ಬಟ್ಟೆನ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಲ್ಲ ಅಂದ್ರೆ ಫಿನಿಶಿಂಗ್ ಸರಿ ಬರುವುದಿಲ್ಲ. ಹಾಗಾಗಿ ಸ್ಕ್ವೇರ್ ನೆಕ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಅನ್ನ ಹಾಕೋಬೇಕು. ನೆಕ್ ಶೇಪ್ ಯಾವ ರೀತಿ ಇದೆ ಅದೇ ರೀತಿಲಿ ಮೈನ್ ಬಟ್ಟೆನ ಕಟ್ ಮಾಡ್ಕೋಬೇಕು. ಈಗ ಇಲ್ಲಿ ಮೂಲೆ ಬಂದಿದೆಯಲ್ಲ, ಈ ಮೂಲೆ ಹತ್ರ ಕಟ್ ಮಾಡ್ಕೋಬೇಕು. ನಾವ್ ಏನ್ ಸ್ಟಿಚ್ ಹಾಕಿದೀವಿ ಆ ಸ್ಟಿಚ್ ಕಟ್ ಆಗಬಾರ್ದು, ಅಲ್ಲಿ ತನಕ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಈ ರೀತಿ ಓಪನ್ ಇಟ್ಕೊಂಡು ಲೈನಿಂಗ್ ಕ್ಲಾತ್ ನ ತುದಿಯಲ್ಲಿ ಸ್ಟಿಚ್ ಹಾಕ್ಬೇಕು. ಮತ್ತೆ ಈ ರೀತಿ ಕಾರ್ನರ್ ಬಂದಿರೋ ಕಡೆ ಸೂಜಿನ ಇಳಿಸಿ ಬಟ್ಟೆನ ತಿರುಗಿಸಿ ಸ್ಟಿಚ್ ಮಾಡಬೇಕು. ಪುನಃ ಇಲ್ಲೂ ಸಹ ಅದೇ ರೀತಿಲಿ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ಲೈನಿಂಗ್ ಕ್ಲಾತ್ ನ ಮೈನ್ ಬಟ್ಟೆಯ ಕೆಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು. ಈಗ ಮೈನ್ ಬಟ್ಟೆಯ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ, ಈ ರೀತಿಲಿ ಲೈನಿಂಗ್ ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಲೈನಿಂಗ್ ಬಟ್ಟೆ ಮೇಲೆ ಎಲ್ಲೂ ಹೊರಗಡೆ ಕಾಣಿಸದ ರೀತಿಯಲ್ಲಿ ಸರಿಯಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕಬೇಕು. ಇಲ್ಲಾಂದ್ರೆ ಫಿನಿಶಿಂಗ್ ಅಷ್ಟು ಸರಿ ಕಾಣೋದಿಲ್ಲ. ನೀವು ಕೆಲವು ಬ್ಲೌಸ್ಗಳಲ್ಲಿ ನೋಡಿರ್ಬೋದು, ಲೈನಿಂಗ್ ಬಟ್ಟೆ ಮೇಲ್ಗಡೆನೆ ಕಾಣಿಸ್ತಾ ಇರತ್ತೆ ಬ್ಲೌಸ್ ನಲ್ಲಿ, ಆಗ ನೋಡಕ್ ಅದೊಂಥರ ಚೆನ್ನಾಗಿ ಕಾಣಲ್ಲ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಈಗ ನಾವು ಸ್ಟಿಚ್ ಹಾಕುವಾಗ್ಲೇನೆ ಲೈನಿಂಗ್ ಕ್ಲಾತ್ ನ ಸರಿಯಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕಬೇಕು. ನೆಕ್ಸ್ಟ್ ಲೈನಿಂಗ್ ಕ್ಲಾತ್ ನ ಸುತ್ತ ಪಿನ್ಗಳನ್ನ ಹಾಕೋಬೇಕು. ನೀವೇನಾದ್ರು ಬಿಗಿನರ್ಸ್ ಆಗಿದ್ರೆ ಈ ರೀತಿ ಪಿನ್ಗಳನ್ನ ಹಾಕೊಂಡು ಸ್ಟಿಚ್ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡಬಹುದು. ನೋಡಿ, ಈಗ ಏನ್ ಲೈನಿಂಗ್ ಕ್ಲಾತ್ ಇದೆ, ಲೈನಿಂಗ್ ಕ್ಲಾತ್ ನ ಎಡ್ಜಿನಲ್ಲೇ ಸ್ಟಿಚ್ ಅನ್ನ ಹಾಕಬೇಕು. ಎಕ್ಸ್ಟ್ರಾ ಬಂದಿರುವಂತ ಮೈನ್ ಕ್ಲಾತ್ ನ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇರುವಂತ 2 ಟಕ್ಸ್ಗಳನ್ನ ಹೊಲ್ಕೋಬೇಕು. ನೆಕ್ಸ್ಟ್ ಈ ರೀತಿಲಿ ಸೊಂಟದ ಪಟ್ಟಿನ ಇಟ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕಬೇಕು. ಈ ರೀತಿಲಿ ಓಪನ್ ಮಾಡಿಕೊಂಡು ಲೈನಿಂಗ್ ಕ್ಲಾತ್ ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ನೋಡಿ, ಇದು ಬಾರ್ಡರ್ನ ಕಟ್ ಮಾಡ್ಕೋಬೇಕಾದ್ರೆ ಈ ರೀತಿಲಿ ಆ ಕಡೆ ಈ ಕಡೆ 1/2 ಇಂಚಷ್ಟು ಬಟ್ಟೆನ ಬಿಟ್ಟು ಕಟ್ ಮಾಡ್ಕೋಬೇಕು. ನಾನು ಈ ರೀತಿಲಿ ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಐರನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿಲಿ ಐರನ್ನ ಮಾಡ್ಕೊಂಡ್ರೆ ಯಾವಾಗಲೂ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನೆಕ್ಸ್ಟ್ ಬಾರ್ಡರ್ನ ಈ ರೀತಿಲಿ ಇಟ್ಕೊಂಡು ಬಾರ್ಡರ್ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಈ ರೀತಿ ಬಾರ್ಡರ್ನ ಇಟ್ಕೊಂಡಾಗ ಬಾರ್ಡರು ಮತ್ತೆ ನೆಕ್ ಏನು ಸಮನಾಗಿ ಇಟ್ಕೊಂಡಿರ್ಬೇಕು. ಸ್ಟಿಚ್ ಹಾಕ್ಬೇಕಾದ್ರೆ ಒಂಥರ ಕನ್ಫರ್ಮ್ ಮಾಡ್ಕೊಳ್ಳಿ. ನಾವು ಬಾರ್ಡರ್ ಮೇಲೆ ಸ್ಟಿಚ್ ಹಾಕೊಂಡು ಹೋಗಿರ್ತೀವಿ, ಬ್ಲೌಸ್ ಮೇಲೆ ಸ್ಟಿಚ್ಚೇ ಬಿದ್ದಿರಲ್ಲ. ಅದನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಸ್ಟಿಚ್ ಹಾಕ್ತಾ ಬರಬೇಕು. ನೋಡಿ, ಈಗ ಇಲ್ಲಿ ಏನ್ ಎಲ್ ಶೇಪ್ ಇದೆ ಅಲ್ಲಿ ಬರ್ಬೇಕಾದ್ರೆ ಬಾರ್ಡರ್ನ ಈ ರೀತಿಲಿ ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೇಕು. ನಾವು ಈ ರೀತಿ ಬಾರ್ಡರ್ನ ಫೋಲ್ಡ್ ಮಾಡ್ಕೊಂಡಾಗ ಇಲ್ಲೂ ಸಹ ಕರೆಕ್ಟಾಗಿ ವಿ ಶೇಪ್ ತರನೇ ಬರ್ತಾ ಇರಬೇಕು. ನೀವು ಈ ರೀತಿ ಸರಿಯಾಗಿ ಫೋಲ್ಡ್ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಇನ್ನೊಂದು ಸ್ಟಿಚ್ ಹಾಕೊಂಡು ಬರ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ, ಆಗ ಸರಿಯಾಗಿ ಶೇಪ್ ಬರಲ್ಲ. ಹಾಗಾಗಿ ಇದನ್ನ ಈ ರೀತಿಲಿ ಇಟ್ಕೊಂಡು ಒಂದು ಪಿನ್ ಅನ್ನ ಹಾಕೊಳ್ಳಿ. ನೋಡಿ, ಈಗ ಕಾರ್ನರ್ ಹತ್ರ ಸೂಜಿನ ಇಳಿಸಿ ಈ ರೀತಿಲಿ ಬಟ್ಟೆನ ತಿರುಗಿಸ್ಕೊಂಡು ಸ್ಟಿಚ್ ಅನ್ನ ಹಾಕಬೇಕು. ಪುನಃ ಇಲ್ಲೂ ಸಹ ಬಾರ್ಡರ್ನ ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನ ಹಾಕೋಬೇಕು. ಈಗ ಬಾರ್ಡರ್ನ ತುದಿಯಲ್ಲಿ ಇನ್ನೊಂದು ಸ್ಟಿಚ್ ಅನ್ನ ಹಾಕಬೇಕು. ಇಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ಆ ಕಡೆಯಿಂದ ಈ ಕಡೆಗೆ ಒಂದ್ಸಲ ಹೊಲ್ಕೋಬೇಕು. ಪುನಃ ಈ ಕಡೆಯಿಂದ ಆ ಕಡೆಗೆ ಒಂದ್ಸಲ ಹೊಲ್ಕೋಬೇಕು. ಈ ರೀತಿಲಿ ಹೊಲ್ಕೊಳ್ಳೋದ್ರಿಂದ ಅಲ್ಲಿ ಎದ್ ಬಂದಂಗೆ ಕಾಣಿಸಲ್ಲ ಬಾರ್ಡರು. ಅದಕ್ಕೋಸ್ಕರ ಈ ರೀತಿಲಿ ಸ್ಟಿಚ್ ಮಾಡ್ಕೊಳ್ಳೋದನ್ನ ಮರಿಬಾರ್ದು. ಈಗ ಇಲ್ಲಿ ಆ ಕಡೆ ಬಂದಿರುವಂತ ಎಕ್ಸ್ಟ್ರಾ ಬಾರ್ಡರ್ನ ಕಟ್ ಮಾಡಿ ತೆಗಿಬೇಕು. ಫ್ರೆಂಡ್ಸ್, ನೋಡಿ, ಸ್ಕ್ವೇರ್ ನೆಕ್ಗೆ ಎಷ್ಟು ಈಸಿಯಾಗಿ ಬಾರ್ಡರ್ನ ಅಟ್ಯಾಚ್ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.